ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆಗೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಕೆಲವೇ ಕ್ಷಣಗಳಲ್ಲಿ ಪೂಜೆ ನೆರವೇರಲಿದೆ. ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಆಂದೋಲ ಶ್ರೀಗಳ ನೇತೃತ್ವದಲ್ಲಿ 15 ಜನರಿಂದ ಶಿವಲಿಂಗಕ್ಕೆ ಪೂಜೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಶಿವಲಿಂಗಕ್ಕೆ ರುದ್ರಾಭಿಷೇಕ, ಗಣೇಶ ಪೂಜೆ, ಗಂಗಾ ಪೂಜೆ, ಸಹಸ್ರ ಬಿಲ್ವಾರ್ಚನೆ, ಮಹಾಮಂಗಳಾರತಿ ನಡೆಸೋದಕ್ಕೆ ಹಿಂದೂಗಳು ರೆಡಿಯಾಗಿದ್ದಾರೆ. 1,000ಕ್ಕೂ ಅಧಿಕ ಜನರಿಂದ ಶಿವಮಾಲೆ ಧಾರಣೆಯನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ದರ್ಗಾದ ಸುತ್ತಲೂ 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಭಾರೀ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಮಧ್ಯಾಹ್ನದವರೆಗೂ ಪ್ರಾರ್ಥನೆಗೆ ಮತ್ತೊಂದು ಕೋಮಿನವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅದಾದ ನಂತರದಲ್ಲಿ ಶಿವಪೂಜೆಯನ್ನ ಮಾಡಲಿಕ್ಕೆ ಹಿಂದೂಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಈಗ ಶಿವಲಿಂಗಕ್ಕೆ ಪೂಜೆಗೆ ಸಿದ್ಧತೆಗಳಾಗಿದೆ. ಸೊ ಪೂಜೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ದಿವ್ಯಜ್ಯೋತಿ, ಈಗಾಗಲೇ ಕೋರ್ಟ್ ಅನುಮತಿ ಕೊಟ್ಟಿರುವಂತಹ ಪ್ರಕಾರ ಈಗ ಸಾಯಂಕಾಲ ಮಧ್ಯಾಹ್ನ 4 ಗಂಟೆಯಿಂದಲೇ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಗೆ ಒಂದು ಸಮಯ ನಿಗದಿ ಮಾಡಿದ್ದಾರೆ. ಆದರೆ 4:30ರ ಸುಮಾರಿಗೆ ಆಂದೋಲ ಶ್ರೀಗಳ ನೇತೃತ್ವದಲ್ಲಿ ಒಟ್ಟು 15 ಜನರ ಒಂದು ತಂಡ ಈ ಒಂದು ಗೇಟ್ ಮೂಲಕ ಏನಂದ್ರೆ ಆ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಈಗಾಗಲೇ ತೆರಳುವಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲೂ ಕೂಡ 1,500ಕ್ಕೂ ಹೆಚ್ಚು ಪೊಲೀಸರು ಏನಂದ್ರೆ ಸಂಪೂರ್ಣವಾಗಿ ಸರ್ಪಗಾವಲು ಹಾಕಿದ್ದಾರೆ. ಸೊ ಈ ಮೂಲಕ ಯಾವುದೇ ರೀತಿ ಅಹಿತಕರ ಘಟನೆ ಇಲ್ಲಿ ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದು ಈಗಾಗಲೇ ಅಂದ್ರೆ ಈ ಒಂದು ಶಿವಲಿಂಗ ಪೂಜೆ ಅಂದ್ರೆ ಸಾಯಂಕಾಲ ಅಂದ್ರೆ ಮಧ್ಯಾಹ್ನ 4 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಕೋರ್ಟ್ ಅನುಮತಿ ಕೊಟ್ಟರು ಕೂಡ ಸಾಯಂಕಾಲ 6:30ರವರೆಗೂ ಕೂಡ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲು ಈಗಾಗಲೇ ಏನಂದ್ರೆ ಆಂದೋಲ ಶ್ರೀ ಸೇರಿದಂತೆ ಅವರ ಜೊತೆ ತೆರಳುತ್ತಿರುವಂತಹ ಎಲ್ಲಾ ಸದಸ್ಯರು ತೀರ್ಮಾನಿಸಿದ್ದು ಪ್ರಮುಖವಾಗಿ ಒಟ್ಟು 5 ಪೂಜೆಗಳನ್ನು ಮಾಡೋದಕ್ಕೆ ಇಲ್ಲಿ ಡಿಸೈಡ್ ಮಾಡಿದ್ದು. ಮೊದಲಿಗೆ ಗಣೇಶ ಪೂಜೆಯನ್ನು ಮಾಡುವುದರ ಮೂಲಕ ವಿಘ್ನ ವಿನಾಯಕನಿಗೆ ಮೊದಲ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ಬಳಿಕ ರುದ್ರಾಭಿಷೇಕ, ಗಂಗಾ ಪೂಜೆ ಮತ್ತು ಸಹಸ್ರ ಬಿಲ್ವಾರ್ಚನೆ, ಅದಾದ ಬಳಿಕ ಮಹಾಮಂಗಳಾರತಿ, ಈ ಒಂದು 5 ಪೂಜೆಗಳನ್ನು ಏನಂದ್ರೆ ರಾಘವ ಚೈತನ್ಯ ಶಿವಲಿಂಗಕ್ಕೆ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದು ಈಗಾಗಲೇ ಆಳಂದ್ ಪಟ್ಟಣದಲ್ಲಿ 144 ನಿಷೇಧಾಜ್ಞೆ ಇರೋದ್ರಿಂದ ಇಲ್ಲಿ ಯಾರು ಕೂಡ ಸೇರ್ಪಡೆ ಆಗ್ತಾ ಇಲ್ಲ. ಇಲ್ಲಿಂದ ಅಂದ್ರೆ ಈ ಒಂದು ದರ್ಗಾದ ಪ್ರದೇಶದಿಂದ 2 ಕಿಲೋಮೀಟರ್ ಹೊರವಲಯದಲ್ಲಿ ಪ್ರಗತಿ ಟೌನ್ಶಿಪ್ ಅನ್ನುವಂತಹ ಒಂದು ಪ್ಲೇಸ್ ನಲ್ಲಿ ಅಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ಹಿಂದೂ ಶಿವನ ಭಕ್ತರು ಅಲ್ಲಿ ಸೇರಿದ್ದು ಅಲ್ಲಿ ಇನ್ನೂ ಅರ್ಧ ಗಂಟೆಯಲ್ಲಿ ಅಂದ್ರೆ ಅಲ್ಲಿರುವಂತಹ ಎಲ್ಲಾ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ಬಳಿಕ 15 ಜನರಿಗೆ ಮಾತ್ರ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಆಗಮಿಸ್ತಾ ಇದ್ದಾರೆ. ಸೊ ಸಾಯಂಕಾಲ 6:30ರವರೆಗೂ ಕೂಡ ಈ ಒಂದು ಪೂಜೆ ಮಾಡುವುದಾಗಿ ಆಂದೋಲ ಶ್ರೀಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.